ಈ ಒಂದು ನಾಡಿನ ನಾಯಕರಾಗಿರ್ತಕ್ಕಂಥವರು 4 ಸಾರಿ ಪಾರ್ಲಿಮೆಂಟ್ ಭವನವನ್ನು ಪ್ರವೇಶ ಮಾಡಿರ್ತಕ್ಕಂಥವರು ಇವತ್ತು ತಮ್ಮ ಕಚೇರಿಗಳಲ್ಲಿ ಸರ್ವಧರ್ಮದ ಹರಿಕಾರರಾಗಿರ್ತಕ್ಕಂತಹ ಬಸವಣ್ಣನವರನ್ನು ತೆಗೆದುಹಾಕುವಂತಹ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು, ಸಂವಿಧಾನ ಶಿಲ್ಪಿಯಾಗಿರ್ತಕ್ಕಂತಹ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ತೆಗೆದುಹಾಕುವಂಥದ್ದಾಗಿರ್ಬೋದು, ಮಹರ್ಷಿ ರಾಮಾಯಣದ ಕರ್ತೃ ಆಗಿರುವಂತಹ ಮಹರ್ಷಿ ವಾಲ್ಮೀಕಿಗಳನ್ನು ತೆಗೆದುಹಾಕುವಂಥದ್ದಾಗಿರಬಹುದು. ಇಂತಹ ಒಂದಿಷ್ಟು ಹೀನ ಕೃತ್ಯಗಳು ಈ ನಾಡಿನೊಳಗೆ ನಡೆದಿರ್ತಕ್ಕಂತಹದ್ದನ್ನು ಮಾಧ್ಯಮಗಳ ಮೂಲಕ ತಾವೆಲ್ಲರೂ ಗಮನಿಸಿದ್ದೀರಿ. ಒಟ್ಟಾರೆ ಇದು ಒಂದು ಅತ್ಯಂತ ಪಕ್ವಗೊಂಡಿರತಕ್ಕಂತಹ ಕಾಲ. ಯಾವ ವ್ಯಕ್ತಿ ನಾಡಿನ ದಾರ್ಶನಿಕರನ್ನು, ಮಹಾತ್ಮರನ್ನು, ರೈತರನ್ನು, ಮತದಾರರನ್ನು, ಮಠಾಧಿಪತಿಗಳನ್ನು, ಸಾಧು ಸನ್ಯಾಸಿಗಳನ್ನು, ಸರ್ವಧರ್ಮದ ಹಿತವನ್ನು ಬಯಸಬೇಕಾಗಿತ್ತೋ ಅವರು ಅಧಿಕಾರದ ಮದದಲ್ಲಿ, ಹಣದ ಮದದಲ್ಲಿ ಎಲ್ಲರನ್ನು ನೋಡಿಕೊಳ್ತೇನೆ ಎನ್ನುವಂತಹ ಒಂದು ದಾರ್ಶ್ಯವನ್ನು ತೋರಿಸ್ತಾ ಇರೋದರಿಂದ ಈ ಒಂದು ಧಾರವಾಡದ ಕ್ಷೇತ್ರದ ಜನತೆ ಬಹಳಷ್ಟು ನೊಂದುಕೊಂಡಿದ್ದಾರೆ, ಸ್ವಾತಂತ್ರ್ಯಹೀನರಾಗಿದ್ದಾರೆ. ಅವರು ಯಾವುದೇ ಪರಿಸ್ಥಿತಿ ಒಳಗೆ ಭಯಭೀತರಾಗಿದ್ದಾರೆ. ಅವರೆಲ್ಲರೂ ಇವತ್ತಿನ ದಿವಸ ಒಳಗೊಳಗೆ ನೊಂದುಕೊಳ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಈ ಎಲ್ಲ ಒಂದು ನೋವುಗಳನ್ನು ನಿವಾರಣೆ ಮಾಡಲಿಕ್ಕಾಗಿ ನಾವು ಈ ಚುನಾವಣೆಯನ್ನು ಧರ್ಮಯುದ್ಧವೆಂದು ಭಾವಿಸಿದ್ದೇವೆ. ಎಲ್ಲ ಮತದಾರರಿಗೆ ಸ್ವಾಭಿಮಾನದಿಂದ ಮತವನ್ನು ಚಲಾಯಿಸಬೇಕು ಅಂತಕ್ಕಂತಹ ಸಂದೇಶವನ್ನು ನಾವು ಕೊಟ್ಟಿದ್ದೇವೆ. ಬಹುಶಃ ಇವತ್ತಿನ ದಿವಸ 2, 3, 4 ರಾಜ್ಯಗಳಲ್ಲಿ ಕೇಂದ್ರದಲ್ಲಿ ಇವ್ರದೇ ಆದ ಸರ್ಕಾರ ಇದ್ರೂ ಕೂಡ ಈ ನಮ್ಮ ನಾಡಿನ ರೈತರ ಬೇಡಿಕೆಯಾಗಿರ್ತಕ್ಕಂತಹ ಮಹದಾಯಿಯನ್ನು ತಿರಸ್ಕಾರ ಮಾಡಿರ್ತಕ್ಕಂಥದ್ದು, ಅಲ್ಲ ಸಲ್ಲದ ಕಾರಣಗಳನ್ನು ಹೇಳಿ ಅದನ್ನು ನಿಲ್ಲಿಸಿರ್ತಕ್ಕಂಥದ್ದು ಇವರ ಬೇಜವಾಬ್ದಾರಿತನಕ್ಕೆ ಹಿಡಿದ ಕನ್ನಡಿಯಾಗಿದೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ ಅಂತಕ್ಕಂಥದ್ದು. ಇವರು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವುದನ್ನು ಬಿಟ್ಟು ಏನು ಮಾಡಿದರು ಅಂದರೆ ತಮ್ಮ ಅಭಿವೃದ್ಧಿಯನ್ನು ಮಾಡಿಕೊಂಡ್ರು ಅಂತಕ್ಕಂಥದ್ದು ಈ ನಾಡಿನ ಜನತೆಗೆ ಗೊತ್ತಿದೆ. ಬಹುಶಃ ಯಾರು ಅವರ ವಿರುದ್ಧ ಹೋರಾಟವನ್ನು ಪ್ರಾರಂಭ ಮಾಡ್ತಾರೋ, ಅವರ ಸಿದ್ಧಾಂತಗಳನ್ನು ವಿರೋಧ ಮಾಡ್ತಾರೋ ಅವರಿಗೆ ನೂರಾರು ಸಮಸ್ಯೆಗಳನ್ನು ಉಂಟು ಮಾಡುವ ಸಾಹಸವನ್ನು ಮಾಡ್ತಾರೆ ಹೊರತಾಗಿ ಈ ಕ್ಷೇತ್ರದ ಅಭಿವೃದ್ಧಿ ಕಡೆಗೆ ಅವರಿಗೆ ಗಮನ ಅಂತಕ್ಕಂತಹದ್ದು ಇಲ್ಲ ಅಂತಕ್ಕಂತಹದ್ದು. ಯಾರು ಈ ನಾಡಿನೊಳಗೆ ಆದರ್ಶವಾಗಬೇಕಾಗಿತ್ತೋ ಅವರು ಆದರ್ಶವಾಗಲಾರದೆ ಈ ನಾಡಿಗೆ ಮಾರಕವಾಗಿರ್ತಕ್ಕಂತಹದ್ದು ನಮಗೆ ಬಹಳಷ್ಟು ನೋವನ್ನು ಉಂಟು ಮಾಡಿದೆ ಅನ್ನುವಂತಹದ್ದು. ಬಹುಶಃ ನಮ್ಮ ಯಾವ ಪ್ರಶ್ನೆಗಳಿಗೂ ಕೂಡ ಅವರಿಗೆ ಉತ್ತರ ಕೊಡ್ತಕ್ಕಂತಹ ಒಂದು ಮನೋಸ್ಥಿತಿ ಇಲ್ಲದೇ ಇರೋದರಿಂದ, ಆತ್ಮಸ್ಥೈರ್ಯವನ್ನು, ನೈತಿಕತೆಯನ್ನು ಕಳ್ಕೊಂಡಿರೋದ್ರಿಂದ ಬಹುಶಃ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಾನು ಯಾವುದಕ್ಕೂ ಉತ್ತರ ಕೊಡೋದಿಲ್ಲ ಅನ್ನುವಂತಹ ಒಂದು ವಿಚಾರವನ್ನು ಹೇಳಿ ದಾಟಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂತಹದ್ದು ನಾವೆಲ್ಲ ಗಮನಿಸಬೇಕು. ಇವತ್ತಿನ ದಿವಸ ಇವರು ಏನು ಈ ನಾಡಿಗೆ ಕಂಟಕರಾಗಿದ್ದಾರೆ, ಇವರ ಬದಲಾವಣೆಯೇ ನಮ್ಮ ಮೂಲ ಉದ್ದೇಶ ಅಂತಕ್ಕಂತಹದ್ದನ್ನು ಈ ಮಾಧ್ಯಮದ ಮೂಲಕ ಸಾರ್ವಜನಿಕರ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛಪಡ್ತೇನೆ. ಬರುವ ದಿನಮಾನದಲ್ಲಿ ಎಲ್ಲರೂ ಹಣಕ್ಕಾಗಿ ನಿಮ್ಮ ಮತವನ್ನು ಮಾರಿಕೊಳ್ಳಲಾರದೆ, ಭಯಕ್ಕಾಗಿ ಮತವನ್ನು ಚಲಾಯಿಸಲಾರದೆ, ಸ್ವಾಭಿಮಾನಕ್ಕಾಗಿ ನಿಮ್ಮ ಮತವನ್ನು ಚಲಾಯಿಸಬೇಕು ಅಂತಕ್ಕಂತಹ ಒಂದು ಸಂದೇಶವನ್ನು ನಾಡಿನ ಮತದಾರರಿಗೆ ಕೊಡಲಿಕ್ಕೆ ನಾನು ಇಚ್ಛಪಡ್ತಾ ಇದ್ದೇನೆ. ನೋಡಿ, ನಾನು ಮಠಾಧಿಪತಿಗಳಿಗೆ ಬಹಿರಂಗವಾಗಿ ಯಾರೂ ದಯವಿಟ್ಟು ಈ ಒಂದು ಪ್ರಸಂಗದಲ್ಲಿ ಬರಬಾರ್ದು ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ದೇನೆ. ಇದು ಕ್ಷೀಣಿಸಿರ್ತಕ್ಕಂತಹದ್ದಲ್ಲ. ತಮಗೆ ಮಠಾಧಿಪತಿಗಳ ಸಂಖ್ಯೆನೇ ಅನಿವಾರ್ಯ ಅನ್ನುವಂಥದ್ದಾಗಿದ್ದರೆ ನಾವು 2 ದಿನದಲ್ಲಿ ಎಷ್ಟು ಸಂಖ್ಯೆಯನ್ನು ತೋರಿಸಬೇಕೋ ಅಷ್ಟು ಸಂಖ್ಯೆಯನ್ನು ತೋರಿಸ್ತೇವೆ. ಮಠಾಧಿಪತಿಗಳು ಇವತ್ತಿನ ದಿವಸ ನಾವು ಬೇಡ ಅಂದ್ರೂ ಕೂಡ ಸ್ವ ಇಚ್ಛದಿಂದ ಕೆಲವು ಜನ ಬಂದಿದ್ದಾರೆ. ನಾವು ಮಠಾಧಿಪತಿಗಳನ್ನು ಚುನಾವಣೆಯ ಪ್ರಕ್ರಿಯೆಯಲ್ಲಿ ಬಳಸಿಕೊಳ್ಬಾರ್ದು ಅಂತ. ಇವರೆಲ್ಲರೂ